ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪೆಣ್ಣುಂ ಪರಟ್ಟಂ ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಮನೆಯಲ್ಲಿ ಚಿತ್ರಹಿಂಸೆ ತಾಳಲಾರದೆ ಒಂದು ನಾಯಿ ಮನೆ ಬಿಟ್ಟು ಓಡೋಗುತ್ತೆ. ಅದಕ್ಕೆ ರೇಬಿಸ್ ಬಂದಿದೆ ಅಂತ ಎಲ್ಲಾ ಕಡೆ ರೂಮರ್ ಸ್ಪ್ರೆಡ್ ಆಗುತ್ತೆ. ಇನ್ನೊಂದ್ ಕಡೆ ಕುಮಾರ್ ಅನ್ನೋ ಹುಡುಗ ಚಾರು ಅನ್ನೋ ಹುಡುಗಿಗೆ ಏನೋ ಮೆಸೇಜ್ ಮಾಡಿರ್ತಾನೆ. ಅದು ಕೂಡ ಊರವ್ರಿಗೆ ಗೊತ್ತಾಗುತ್ತೆ. ಈ ಎರಡು ಘಟನೆಗಳಿಗೆ ಸಂಬಂಧ ಏನು, ಕಡೆಗೆ ಆ ನಾಯಿ ಕತೆ ಏನಾಗುತ್ತೆ, ಕುಮಾರ್ ಚಾರುಗೆ ಏನಂತ ಮೆಸೇಜ್ ಮಾಡಿದ್ದ, ಆ ವಿಷಯ ಗೊತ್ತಾಗಿ ಊರಲ್ಲಿ ಏನೇನೆಲ್ಲ ಆಗುತ್ತೆ, ಕಡೆಗೆ ನಾಯಿ ಕತೆ ಮತ್ತೆ ಈ ಕುಮಾರ್ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಪಟ್ಟದ ಅನ್ನೋ ಊರನ್ನ ತೋರಿಸ್ತಾರೆ. ಅಲ್ಲಿರೋ ಜನಗಳು ಮನೆಗಳಿಗೆಲ್ಲ ಬೆಂಕಿ ಹಚ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಅವಾಗ ಆ ಊರಿನ ದೊರೆ ಬಂದು ಎಲ್ರಿಗೂ ಬೈದು ಆಯುಧಗಳನ್ನೆಲ್ಲ ತಗೊಂಡೋಗಿ ಕೆರೆಗೆ ಎಸೆಯೋಕೆ ಹೇಳ್ತಾನೆ. ಎಲ್ರೂ ಅದೇ ರೀತಿ ಆಯುಧಗಳನ್ನೆಲ್ಲ ಕೆರೆಗೆ ಎಸೆದು ಮತ್ತೆ ಜಗಳ ಆಡಲ್ಲ ಅಂತ ಶಪಥ ಮಾಡ್ತಾರೆ. ಆ ಗ್ಯಾಪ್ ಅಲ್ಲಿ ಒಬ್ಬ ವ್ಯಕ್ತಿ ಹತ್ರ ಇದ್ದ ಚಾಕು ಕೆಳಗೆ ಬೀಳುತ್ತೆ. ಅದ್ನ ನೋಡಿ ಸುಜಾತನನ್ನೋ ದೊರೆಯ ಮಗ ಆ ಚಾಕುನ ಎತ್ತಿಡ್ಕೋತಾನೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ ನಮಗೆ ಒಂದು ಮೋರಿ ಪಕ್ಕ ಸುಟ್ಟು ಅನ್ನೋ ನಾಯಿನ ಕಟ್ಟಾಕಿರೋದ್ನ ತೋರಿಸ್ತಾರೆ. ಸುಟ್ಟು ಅವನ್ ಕತೆ ಹೇಳ್ತಾನೆ. ಸುಟ್ಟು ಚಿಕ್ಕ ಮರಿ ಆಗಿದ್ದಾಗ ಸುಬ್ರಾಜು ಅನ್ನೋ ವ್ಯಕ್ತಿ ಮನೆಗೆ ಯಾರೋ ತಂದು ಬಿಟ್ಟು ಹೋಗ್ತಾರೆ. ಸ್ವಲ್ಪ ದಿನ ಸುಟ್ಟುನ ಎಲ್ಲ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾರೆ. ಬರ್ತಾ ಬರ್ತಾ ಸುಟ್ಟುನ ಪಾಂಜರದ ಒಳಗೆ ಹಾಕ್ತಾರೆ. ಚೈನ್ ಹಾಕಿ ಕಟ್ಟಾಕ್ತಾರೆ. ಈಚೆ ಬಂದ್ರೆ ಸುಬ್ರಾಜು ಹೆಂಡತಿ ಅದಕ್ಕೆ ಹೊಡಿತಾ ಇರ್ತಾಳೆ. ಇನ್ನ ಸುಬ್ರಾಜು ಮಗ ಬಾಬು ಅದಕ್ಕೆ ಯಾವಾಗ್ಲೂ ಭಯ ಪಡಿಸ್ತಾ ಇರ್ತಾನೆ. ಅದಕ್ಕೆ ಅವರಿಬ್ರು ಕಂಡ್ರೆ ಸುಟ್ಟುಗೆ ಆಗ್ತಾನೆ ಇರಲ್ಲ. ಹಾಗೆ ಸುಟ್ಟು ಬೆಳೆದು ದೊಡ್ಡವನಾಗ್ತಾನೆ. ಅವನ್ನ ತಂದು ಮೋರಿ ಪಕ್ಕ ಕಟ್ಟಾಕ್ತಾರೆ. ಇದು ಸುಟ್ಟು ಕತೆ. ಇವಾಗ ಸುಟ್ಟು ಕಳ್ಳನ್ ತರ ಮನೆ ಕಾಂಪೌಂಡ್ ಹಾರಿ ಬಂದ ಒಬ್ಬ ವ್ಯಕ್ತಿನ ನೋಡಿ ಬೊಗಳ್ತಾ ಇರ್ತಾನೆ. ಅದಕ್ಕೆ ಸುಬ್ರಾಜು ಹೆಂಡತಿ ಈಚೆ ಬಂದು ಏನು ಅಂತ ನೋಡ್ತಾಳೆ. ನೋಡಿದ್ರೆ ಕಾಂಪೌಂಡ್ ಹಾರಿ ಬಂದವನು ದೊರೆಯ ಮಗ ಸುಜಾತನ್. ಇವಾಗ ಅವನ್ ತಂದೆ ಸತ್ತ ಕಾರಣ ಅವನೇ ಊರಿಗೆ ದೊರೆ ಆಗಿರ್ತಾನೆ. ಅವನು ಸುಬ್ರಾಜು ಹೆಂಡತಿ ಜೊತೆ ಮಾತಾಡೋಕೆ ಹೋಗ್ತಾನೆ. ಇವಾಗ ಸುಬ್ರಾಜು ಅವ್ರ ಊರ್ ಕ್ಲಬ್ ಇಂದ ದುಡ್ಡೆತ್ಕೊಂಡು ದುಬೈಗೆ ಹೋಗ್ಬಿಟ್ಟಿರ್ತಾನೆ. ಅದಕ್ಕೆ ದೊರೆ ಅವನ ಹೆಂಡತಿ ಮೇಲೆ ಕಣ್ಣಾಕಿರ್ತಾನೆ. ಇದು ಸುಟ್ಟುಗೆ ಗೊತ್ತಾಗ್ತಾ ಇರುತ್ತೆ, ಆದ್ರೆ ಏನು ಮಾಡೋಕೆ ಆಗ್ತಾ ಇರಲ್ಲ. ಈ ದೊರೆಗೆ ಸುಟ್ಟು ಕಂಡ್ರೆ ಆಗ್ತಾನೆ ಇರಲ್ಲ. ಯಾಕಂದ್ರೆ ಸುಟ್ಟು ದೊರೆನ ನೋಡಿದಾಗ್ಲೆಲ್ಲ ಬೊಗಳ್ತಾ ಇರ್ತಾನೆ. ಅದಕ್ಕೆ ದೊರೆ ಸುಬ್ರಾಜು ಹೆಂಡತಿಗೆ ಸುಟ್ಟುಗೆ ರೇಬಿಸ್ ಏನಾದ್ರು ಬಂದ್ರೆ ಹೇಳಿ, ನಾನೇ ಸಾಯಿಸಿ ಊತ ಹಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾದ್ರೆ ನಮ್ಗೆ ಕುಮಾರ್ ಅನ್ನೋ ಹುಡುಗನನ್ನ ತೋರಿಸ್ತಾರೆ. ಅವತ್ತು ಅವ್ರ ಮನೆ ಫಂಕ್ಷನ್ ಇರುತ್ತೆ. ಏನ್ ಫಂಕ್ಷನ್ ಅಂದ್ರೆ, ಈ ಕುಮಾರ್ ಮದುವೆ ಆಗಲ್ಲ ಅಂತ ಹೇಳಿರ್ತಾನೆ. ಅದಕ್ಕೆ ಅವನ್ ತಾಯಿ ಅದಕ್ಕೇನೆ ಫಂಕ್ಷನ್ ಮಾಡಿ ಮುಯ್ ಕಲೆಕ್ಟ್ ಮಾಡ್ಕೊಂಡು ಆ ದುಡ್ಡಿಂದ ಮನೆ ರಿಪೇರಿ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಅವತ್ತು ಬಿರಿಯಾನಿ ಮಾಡಿಸ್ತಾ ಇರ್ತಾರೆ. ಇದೆಲ್ಲ ಕುಮಾರ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಕುಮಾರ್ ಅವನ್ ಕಸಿನ್ ಮುನ್ಸ್ ಅನ್ನೋನಿಗೆ ಈ ಫಂಕ್ಷನ್ ಎಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಲ್ಲಿಂದ ಹೋದವನು ಹೋಗಿ ಕುಂಜನ್ ಅನ್ನೋ ಹುಡುಗನನ್ನ ಭೇಟಿಯಾಗ್ತಾನೆ. ಈ ಕುಂಜನ್ ಚಾರು ಅನ್ನೋ ಹುಡುಗಿ ಜೊತೆ ಸೇರಿ ಒಂದು ಮಷಿನ್ ರೆಡಿ ಮಾಡಿರ್ತಾರೆ. ಅದು ಗಾಳಿ ಬೀಸೋಕೆ ಫ್ಯಾನ್ ರೀತಿ ವರ್ಕ್ ಆಗೋ ಒಂದ್ ಮಷಿನ್. ಅದ್ರ ಬಗ್ಗೆ ಕುಂಜನ್ ಕುಮಾರ್ಗೆ ಹೇಳ್ತಾ ಇರ್ತಾನೆ. ಈ ಕುಮಾರ್ಗೆ ಮದುವೆ ಇಷ್ಟ ಇರಲ್ಲ, ಆದ್ರೆ ಅವನಿಗೂ ಲಸ್ಟ್ ಇರುತ್ತೆ. ಈಚೆ ಕೆಲವು ಹುಡುಗರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ದೊರೆ ಬರ್ತಾನೆ. ಅವರು ಕುಮಾರ್ ಮನೆ ಫಂಕ್ಷನ್ ಬಗ್ಗೆ ಹೇಳಿ ಕುಮಾರ್ ಮದುವೆ ಆಗಲ್ವಂತೆ, ಆದ್ರೆ ಅದ್ನ ಮಾತ್ರ ಮಾಡ್ಬೇಕಂತೆ ಅಂತ ದೊರೆಗೆ ಹೇಳ್ತಾರೆ. ದೊರೆ ಅಲ್ಲಿರೋ ಹುಡುಗರ ಜೊತೆ ಸೇರ್ಕೊಂಡು ಕುಮಾರ್ಗೆ ರೇಗಿಸ್ತಾ ಇರ್ತಾರೆ. ಕುಮಾರ್ ಆದ್ರೂ ಅದ್ರ ಬಗ್ಗೆ ಕೇರೆ ಮಾಡಲ್ಲ. ಅಲ್ಲೇ ವಾಶ್ರೂಮ್ಗೆ ಹೋಗ್ತಾನೆ. ಚಾರುಗೆ ಹಾಯ್ ಅಂತ ಮೆಸೇಜ್ ಮಾಡ್ತಾನೆ. ಚಾರು ಅವಳ ಫ್ರೆಂಡ್ ಜೊತೆ ಫ್ಯಾನ್ ತಗೊಳ್ಳೋಕೆ ಹೋಗಿರ್ತಾಳೆ. ಅವಳು ಕುಮಾರ್ ಮೆಸೇಜ್ ನೋಡಿ ಹಾಯ್ ಕುಮಾರಣ್ಣ ಅಂತ ಮೆಸೇಜ್ ಮಾಡ್ತಾಳೆ. ಅವನು ವಾಪಸ್ ನಿಂದು ಓಪನ್ ಮನ್ಸಲ್ವಾ, ಕೆನ್ ವಿ ಮೇಕ್ ಅ ಲವ್ ಅಂತ ವಾಯ್ಸ್ ಮೆಸೇಜ್ ಮಾಡ್ತಾನೆ. ಅದ್ನ ಚಾರು ಫ್ರೆಂಡ್ ಕೇಳಿಸ್ಕೊತಾಳೆ. ಅದಕ್ಕೆ ಚಾರು ಅವಳ ಫ್ರೆಂಡ್ಗೆ ಫ್ಯಾನ್ ತಗೊಂಡ್ ಬಾ ಅಂತ ಹೇಳಿ ರೋಡ್ ಕ್ರಾಸ್ ಮಾಡಿ ಸೈಡ್ಗೆ ಹೋಗಿ ಕುಮಾರ್ಗೆ, ನಿಮ್ಗೆ ನನ್ ಮೇಲೆ ಆ ರೀತಿ ಫೀಲಿಂಗ್ಸ್ ಇರ್ಬೇಕು, ಆದ್ರೆ ನನ್ಗೆ ನಿಮ್ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ರಿಪ್ಲೈ ಮಾಡ್ತಾಳೆ. ಅದ್ನ ನೋಡಿ ಕುಮಾರ್ ಓಕೆ ಥ್ಯಾಂಕ್ಸ್ ಬಾಯ್ ಅಂತ ಮೆಸೇಜ್ ಮಾಡಿ ಸುಮ್ನಾಗ್ತಾನೆ. ಅವಾಗ ಡ್ಯಾಮ್ಗೆ ಯಾರೋ ಬಿದ್ದೋಗಿದ್ದಾರೆ ಅಂತ ಎಲ್ರು ಅಲ್ಲಿಗೆ ಓಡೋಗ್ತಾ ಇರ್ತಾರೆ. ಅದಕ್ಕೆ ಕುಮಾರ್ ಕೂಡ ದೊರೆ ಮತ್ತೆ ಹುಡುಗರ ಜೊತೆ ಓಡೋಗ್ತಾನೆ. ಇವಾಗ ಆ ಡ್ಯಾಮ್ಗೆ ಆ ವ್ಯಕ್ತಿ ಹೇಗ್ ಬಿದ್ದ ಅಂತ ತೋರಿಸ್ತಾರೆ. ಸುಟ್ಟುಗೆ ಸುಬ್ರಾಜು ಹೆಂಡತಿ ಊಟ ಹಾಕಿರ್ತಾಳೆ. ಆದ್ರೆ ಸುಟ್ಟು ಊರ್ ಬಿಟ್ಟು ಓಡೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಅದಕ್ಕೆ ಊಟ ತಿನ್ನದೆ ಸುಬ್ರಾಜು ಹೆಂಡತಿಗೆ ಕಚ್ಚಿ ಅಲ್ಲಿಂದ ಸ್ಟೇಷನ್ಗೆ ಓಡೋಗಿರ್ತಾನೆ. ಅಲ್ಲಿ ಎಲ್ರು ಸುಟ್ಟುಗೆ ರೇಬಿಸಿದೆ ಅಂತ ಮಾತಾಡ್ತಾ ಇರ್ತಾರೆ. ಎಲ್ರು ಹಿಡ್ಕೊಳ್ಳೋಕೆ ಬರ್ತಾರೆ. ಅದಕ್ಕೆ ಸುಟ್ಟು ಇನ್ಸ್ಪೆಕ್ಟರ್ಗೆ ಕಚ್ಚಿ ಅಲ್ಲಿಂದ ಓಡೋಗ್ತಾನೆ. ಡ್ಯಾಮ್ ಮೇಲೆ ಓಡೋಗುವಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದ ಮೇಸ್ತ್ರಿ ಸುಟ್ಟುನ ನೋಡಿ ಅವನೇ ಡ್ಯಾಮ್ ಒಳಗೆ ಹಾರಿರ್ತಾನೆ. ಅದ್ನ ನೋಡಿ ಸುಟ್ಟು ವಾಪಸ್ ಊರೊಳಗೆ ಓಡೋಗಿರ್ತಾನೆ. ಆದ್ರೆ ಎಲ್ರು ಸುಟ್ಟುಗೆ ರೇಬಿಸ್ ಬಂದಿದೆ, ಅವನೇ ಮೇಸ್ತ್ರಿನ ಡ್ಯಾಮ್ಗೆ ತಳ್ಳಿದ್ದು ಅಂತ ಸುಳ್ಳು ಸುದ್ದಿ ಹಬ್ಸಿರ್ತಾರೆ.
ಅದಕ್ಕೆ ಇವಾಗ ದೊರೆ ಸುಟ್ಟುನ ಸಾಯಿಸ್ಬೇಕು ಅಂತ ಎಲ್ರಿಗೂ ಹೇಳ್ತಾನೆ. ಹಾಗೆ ಹಿಂದೆ ನೋಡಿದ್ರೆ ಕುಮಾರ ಮೇಸ್ತ್ರಿನ ಕಾಪಾಡೋಕೆ ನೀರಿಗೆ ಹಾರ್ತಾನೆ. ಈ ಕಡೆ ಬಾಬು ಅವನ್ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಅವನಿಗೆ ಸುಟ್ಟು ಇನ್ಸ್ಪೆಕ್ಟರ್ಗೂ ಕಚ್ಚಿದೆ ಅಂತ ಗೊತ್ತಾಗಿ ಅವನು ಕೂಡ ಸುಟ್ಟುಗೆ ರೇಬಿಸ್ ಬಂದಿರಬೇಕು ಅಂತ ಅನ್ಕೋತಾನೆ. ಈ ಬಾಬು ಮತ್ತೆ ಚಾರು ಲವ್ ಮಾಡ್ತಾ ಇರ್ತಾರೆ. ಸುಟ್ಟು ಅಂದ್ರೆ ಚಾರುಗೆ ತುಂಬಾ ಇಷ್ಟ. ಆದ್ರೆ ಬಾಬುಗೆ ಅದನ್ನ ಕಂಡ್ರೆ ಒಂಚೂರು ಇಷ್ಟ ಇರಲ್ಲ. ಅದಕ್ಕೆ ಅವನು ಸುಟ್ಟು ಬಗ್ಗೆ ಅಷ್ಟ್ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಚಾರು ಬಾಬುಗೆ ಸುಟ್ಟು ಎಲ್ಲೇ ಇದ್ರು ಮನೆಗೆ ಇಟ್ಕೊಂಡ್ ಬಾ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ಆಸ್ಪತ್ರೆಗೆ ಹೋದ ಬಾಬು ಇನ್ಸ್ಪೆಕ್ಟರ್ಗೆ ನಾಯಿ ಕಚ್ಚಿರೋದು ನೋಡಿ ಚಾರುಗೆ ಸುಟ್ಟುಗೆ ಕನ್ಫರ್ಮ್ ಆಗಿ ರೇಬಿಸ್ ಬಂದಿದೆ ಅಂತ ಮೆಸೇಜ್ ಮಾಡ್ತಾನೆ. ಇನ್ಸ್ಪೆಕ್ಟರ್ ಬಾಬು ಅಮ್ಮನ ಬಳಿ ಹೋಗಿ ಆ ನಾಯಿ ನಿಮ್ದೇನಾ ಅಂತ ಕೇಳ್ತಾರೆ. ಬಾಬು ತಾಯಿ ಹೂ ಅಂತಾಳೆ. ಅದಕ್ಕೆ ಅವನು ನನ್ಗೆ ರೇಬಿಸ್ ಬಂದ್ರೆ ನಾನೇ ನಿಮ್ ಮನೆಗೆ ಬಂದು ಎಲ್ರಿಗೂ ಕಚ್ಬಿಟ್ಟು ಹೋಗ್ತೀನಿ ಅಂತ ವಾರ್ನ್ ಮಾಡಿ ಹೋಗ್ತಾನೆ. ಅದು ಕಂಪ್ಲೇಂಟ್ ಎಲ್ಲ ಆಗುತ್ತೆ. ಅದಕ್ಕೆ ಬಾಬು ತಾಯಿ ದುಡ್ಡು ಕೊಟ್ಟು ಎಲ್ಲಾ ಸೆಟಲ್ ಮಾಡ್ತಾಳೆ. ಇವಾಗ ದೊರೆ ಸುಟ್ಟುನ ಕೊಂದು ಪಟಾಕಿ ಹೊಡಿಬೇಕು ಅಂತ ಡಿಸೈಡ್ ಆಗ್ತಾನೆ. ಸುಟ್ಟು ಬಾಬು ನಾಯಿ ಆಗಿದ್ರಿಂದ ಪಟಾಕಿ ತರೋಕೆ ಎಲ್ರು ಬಾಬು ಕಾರ್ ಹತ್ತುತ್ತಾರೆ. ಅವಾಗ ದೊರೆ ಅವನ್ ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡಿದ್ದ ಆ ಚಾಕುನ ಕಾರೊಳಗೆ ಇಡ್ತಾನೆ. ಈ ಕಡೆ ಊರಿನ ಎಲ್ಲ ಹುಡುಗರು ಕೈಗೆ ಸಿಗೋ ವಸ್ತುಗಳನ್ನ ತಗೊಂಡು ಸುಟ್ಟುನ ಕೊಲ್ಲೋಕೆ ಹೋಗ್ತಾರೆ. ಜೊತೆಗೆ ಊರವರೆಲ್ಲ ಅವ್ರ ಮನೆ ಸಾಕಿರೋ ಪ್ರಾಣಿಗಳನ್ನ ಮನೆ ಒಳಗೆ ಕಟ್ಟಾಕೋಕೆ ಶುರು ಮಾಡ್ತಾರೆ. ಈ ಕಡೆ ಸುಟ್ಟು ಒಂದು ಕೋಳಿ ಫಾರಂ ಒಳಗೆ ನುಗ್ತಾನೆ. ಕೋಳಿಗಳನ್ನೆಲ್ಲ ದಾಡ್ಕೊಂಡು ಎಸ್ಕೇಪ್ ಆಗ್ತಾನೆ. ಅದನ್ನ ನೋಡಿ ಹುಡುಗರೆಲ್ಲ ಸುಟ್ಟುನ ಅಟ್ಟಾಡ್ಸ್ಕೊಂಡು ಹೋಗ್ತಾರೆ. ಇದೆಲ್ಲ ಒಂದ್ ಕಡೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ಕುಮಾರ್ ಮನೆಗೆ ಊರವರು ನೆಂಟ್ರು ಎಲ್ಲ ಬಂದು ಬಿರಿಯಾನಿ ತಿನ್ಕೊಂಡು ಮುಯ್ ಕೊಟ್ಟು ಹೋಗ್ತಾ ಇರ್ತಾರೆ. ಕುಮಾರ್ ತಾಯಿ ಸುಮಿತ್ರ ಕಡಿಮೆ ಮುಯ್ ಯಾಕೋ ಎಲ್ರಿಗೂ ಬೈದು ಬೈದು ಕಳಿಸ್ತಾ ಇರ್ತಾಳೆ. ಅಲ್ಲೇ ಸುಲೋಚನಾ ಅನ್ನೋ ಮಹಿಳೆ ಅವಳ ಮಗಳು ಸುಮಾ ಜೊತೆ ಬಿರಿಯಾನಿ ತಿಂತಾ ಇರ್ತಾಳೆ. ಸುಮಿತ್ರ ಮನೆ ಒಳಗೆ ಹೋಗ್ತಾಳೆ. ಪಾಪ ಮುನ್ಸ್ ಡ್ಯಾನ್ಸ್ ಆಡೋಕೆ ಪ್ರಾಕ್ಟೀಸ್ ಮಾಡಿರ್ತಾನೆ. ಆದ್ರೆ ಯಾರು ಜಾಸ್ತಿ ಮುಯ್ ಆಗ್ತಿಲ್ಲ ಅಂತ ಸುಮಿತ್ರ ಡ್ಯಾನ್ಸ್ ಎಲ್ಲ ಬೇಡ ಅಂತ ಮುನ್ಸ್ಗೆ ಹೇಳ್ತಾಳೆ. ಕುಮಾರ್ ತಂದೆ ಹಸನ್ನೆಲ್ಲ ಒಳಗಡೆ ಕಟ್ಟಾಕಿರ್ತಾರೆ. ಅದ್ರದ್ದು ಸಗಣಿ ಎತ್ತುತ್ತಾ ಇರ್ತಾರೆ. ಸುಮಿತ್ರ ಬಂದು ಕೈ ತೊಳ್ಕೊಂಡು ಹೋಗಿ ಮುಯ್ಯಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಬಾತ್ಕೋಳಿಗೆ ಕೈ ಸೀಟಿ ಮುಯ್ಯಿಸ್ಕೊಳ್ಳೋಕೆ ಹೋಗ್ತಾನೆ. ಸುಲೋಚನಾ ಸುಮಾ ಊಟ ಮಾಡ್ತಾ ಇರ್ತಾರೆ. ಸುಮಾ ಊಟ ಮಾಡಿ ಆಗುತ್ತೆ. ಸುಮಾಗೆ ಚಾರು ಫ್ರೆಂಡ್ ಕಾಲ್ ಮಾಡ್ತಾಳೆ. ಯಾಕಂದ್ರೆ ಚಾರು ಫ್ರೆಂಡ್ ಕುಮಾರ್ನ ಇಷ್ಟ ಪಡ್ತಾ ಇರ್ತಾಳೆ. ಆದ್ರೆ ಕುಮಾರ್ ಚಾರುಗೆ ಮೆಸೇಜ್ ಮಾಡಿರೋದಕ್ಕೆ ಅವಳು ಬೇಜಾರಾಗಿರ್ತಾಳೆ. ಅದಕ್ಕೆ ಕುಮಾರ್ಗೆ ಬೈಬೇಕು, ಫೋನ್ ಕೊಡು ಅಂತಾಳೆ. ಸುಮಾ ಕುಮಾರ್ ರೂಮ್ ಅಲ್ಲಿ ಇದ್ದಾನೆ ಅನ್ಕೊಂಡು ಕಿಟಕಿಯಿಂದ ಲೌಡ್ ಸ್ಪೀಕರ್ ಆನ್ ಮಾಡಿ ರೂಮ್ ಒಳಗೆ ಫೋನ್ ಹಿಡಿತಾಳೆ. ಚಾರು ಫ್ರೆಂಡ್ ಸರಿಯಾಗಿ ಬೈತಾಳೆ. ಆದ್ರೆ ರೂಮ್ ಅಲ್ಲಿ ಕುಮಾರ್ ಇರಲ್ಲ, ಮುನ್ಸ್ ಇರ್ತಾನೆ. ಮುನ್ಸ್ಗೆ ಡ್ಯಾನ್ಸ್ ಆಡೋಕೆ ಬಿಡ್ತಿಲ್ಲ ಅಂತ ಅವನು ಸಾಯ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದು ಗೊತ್ತಾಗಿ ಸುಮಾ ಮುನ್ಸ್ಗೆ ಮೋಟಿವೇಟ್ ಮಾಡ್ತಾಳೆ. ಅಷ್ಟೇ ಮುನ್ಸ್ಗೆ ಸುಮಾ ಇಷ್ಟ ಆಗ್ತಾಳೆ. ಅವನು ಸಾಯ್ಬಾರ್ದು ಅಂತ ಡಿಸೈಡ್ ಆಗ್ತಾನೆ. ಸುಮಾ ತಾಯಿದು ಊಟ ಆಗುತ್ತೆ. ಹೋಗ್ಬೇಕಾದ್ರೆ ಮುಯ್ ಕೊಟ್ಟು ಹೋಗ್ತಾ ಇರ್ತಾರೆ. ಆದ್ರೆ ಸುಮಿತ್ರ ಓಪನ್ ಮಾಡಿ ಬರೀ 500 ರೂಪಾಯಿ ಮುಯ್ಯಿ ಹಾಕಿದ್ದೀರಾ ಅಂತ ಸುಲೋಚನಾಗೆ ಬೈತಾ ಇರ್ತಾಳೆ. ಅಷ್ಟು ರೂಪಾಯಿಗೆ ನೀವು ತಿಂದಿರೋ ಬಿರಿಯಾನಿನೂ ಬರಲ್ಲ, ತಿಂದಿರೋ ಬಿರಿಯಾನಿಗೆ ದುಡ್ಡಿಟ್ಟು ಹೋಗಿ ಅಂತಾಳೆ. ಅದಕ್ಕೆ ಸುಲೋಚನಾ ವಾಂತಿ ಮಾಡಿ ಅಲ್ಲಿಂದ ಸುಮಿತ್ರಾಗೆ ಬೈಕೊಂಡು ಹೋಗ್ತಾಳೆ. ಮನೆಗೆ ಹೋಗಿ ನೋಡಿದ್ರೆ ಅವ್ರ ಹಸು ಕಿತ್ಕೊಂಡು ಓಡೋಗ್ತಾ ಇರುತ್ತೆ. ಅದನ್ನ ಹಿಡಿಯೋಕೆ ಸುಮಿತ್ರ ಮತ್ತೆ ಸುಲೋಚನಾ ಓಡೋಗ್ತಾರೆ. ಸುಲೋಚನಾ ಜಾರಿ ಬೀಳ್ತಾಳೆ. ಸುಮಾ ಹಗ್ಗ ಹಿಡ್ಕೊತಾಳೆ. ಆದ್ರೆ ಹಗ್ಗ ಕಿತ್ಕೊಂಡ್ ಬರುತ್ತೆ, ಹಸು ಓಡೋಗುತ್ತೆ. ಅಲ್ಲಿ ಕೂಡ ಸುಲೋಚನಾ ಸುಮಿತ್ರಾಗೆ ಬೈತಾನೆ ಇರ್ತಾಳೆ. ಅವಾಗ ಸುಮಾ ಸುಲೋಚನಾಗೆ ಚಾರು ಫ್ರೆಂಡ್ ಹೇಳಿದ ವಿಷಯನ ಹೇಳ್ತಾಳೆ. ಅದೇ ಕುಮಾರ್ ಚಾರುಗೆ ಮೆಸೇಜ್ ಮಾಡಿರೋದು ಅದನ್ನ ಹೇಳ್ತಾಳೆ. ಅದನ್ನ ಕೇಳಿ ಸುಲೋಚನಾ ಒಳ್ಳೆ ವಿಷಯ ಸಿಕ್ತು ಅಂತ ಅದನ್ನ ಚಾರು ತಂದೆ ತಾಯಿಗೆ ಹೇಳ್ಬೇಕು ಅಂತ ಅವ್ರ ಮನೆ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಅವ್ರ ಬಳಿಗೆ ಒಂದು ಬಕೆಟ್ ಬಂದು ಬೀಳುತ್ತೆ. ನೋಡಿದ್ರೆ ಕೋಳಿ ಫಾರಂ ಹತ್ರ ಎಷ್ಟೊಂದ್ ಜನ ಬಕೆಟ್ ಗಳನ್ನ ಎಸ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಅದನ್ನ ನೋಡಿ ಕೂಡ ಸುಲೋಚನಾ ಮತ್ತೆ ಸುಮಾ ಸುಮ್ನೆ ಚಾರು ಮನೆ ಕಡೆ ಹೋಗ್ತಾರೆ. ಇವಾಗ ಕುಮಾರ್ ಚಾರುಗೆ ಮೆಸೇಜ್ ಮಾಡಿದ್ದ ಅನ್ನೋದು ಊರ್ ಹುಡುಗರ ಗ್ರೂಪ್ ಅಲ್ಲಿ ಕೂಡ ಬರುತ್ತೆ. ಅದನ್ನ ನೋಡಿ ಬಾಬು ಬೇಜಾರಾಗ್ತಾನೆ. ಯಾಕಂದ್ರೆ ಅವನು ಚಾರು ಲವ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ. ಈ ವಿಷಯ ದೊರೆಗೆ ಗೊತ್ತಾಗುತ್ತೆ. ಅದಕ್ಕೆ ಪಟಾಕಿ ತಗೊಂಡು ಕುಮಾರ್ ಇನ್ನು ಡ್ಯಾಮ್ ಹತ್ರನೇ ಇರ್ತಾನೆ ಅಂತ ಅನ್ಕೊಂಡು ಬಾಬುನ ಕೂಡ ಕರ್ಕೊಂಡು ಡ್ಯಾಮ್ ಕಡೆ ಹೋಗ್ತಾ ಇರ್ತಾರೆ. ಈ ಕಡೆ ಸುಲೋಚನಾ ಮತ್ತೆ ಸುಮಾ ಚಾರು ಮನೆ ಹತ್ರ ಹೋಗ್ತಾರೆ. ಅಲ್ಲಿ ಚಾರು ತಾಯಿನ ಹುಡುಕಿ ಕುಮಾರ್ ಚಾರುಗೆ ರೂಮ್ ಮಾಡ್ತೀನಿ ಬಾ ಅಂತ ಮೆಸೇಜ್ ಮಾಡಿದಾನಂತೆ ಅಂತ ಹಾಕೊಡ್ತಾರೆ. ಅದನ್ನ ಕೇಳಿ ಚಾರು ತಾಯಿ ಅಳೋಕೆನೆ ಶುರು ಮಾಡ್ತಾರೆ. ಹೋಗಿ ಆ ವಿಷಯನ ಚಾರು ತಂದೆ ದಾಸ್ಗೆ ಹೇಳ್ತಾರೆ. ದಾಸ್ ಒಂದ್ ರೀತಿ ಚಿಲ್ಗ ಇದ್ದ ಹಾಗೆ, ಅವನು ಅದ್ರ ಬಗ್ಗೆ ಕೇರ್ ಮಾಡೋದೇ ಇಲ್ಲ. ಹೋಗಿ ಸುಮಿತ್ರ ಮನೆ ಮಾತಾಡೋಣ ಅಂದ್ರೆ ದಾಸ್ ಇವತ್ತು ಏನೋ ಫಂಕ್ಷನ್ ಮಾಡ್ತಾ ಇದಾರೆ, ಪ್ರಾಬ್ಲಮ್ ಮಾಡೋದೇಕೆ, ನಾಳೆ ಹೋಗೋಣ ಬಿಡು ಅಂತಾನೆ. ಆದ್ರೆ ಅವನ ಹೆಂಡತಿ ಕೇಳಲ್ಲ. ಅದಕ್ಕೆ ಸುಲೋಚನಾ ಸುಮಾ ಇಬ್ರು ಇವತ್ತೇ ಕೇಳ್ಬೇಕು, ನಮ್ಮನೆ ಹುಡುಗಿಗೆ ಅದೇ ರೀತಿ ಮೆಸೇಜ್ ಮಾಡ್ತಾನೆ ಅವನು ಅಂತ ಹೇಳ್ತಾಳೆ. ಆದ್ರೂ ದಾಸ್ ಕೇಳಲ್ಲ. ಅದಕ್ಕೆ ಅವ್ರ ಮನೆ ಹಿಂದೆ ಗಂಗನ್ ಅನ್ನೋ ಡಾಕ್ಟರ್ ಇರ್ತಾರೆ. 3 ಜನ ಮಹಿಳಾ ಮಣಿಯರು ಹೋಗಿ ಆ ಡಾಕ್ಟರ್ಗೆ ಈ ವಿಷಯನ ಹೇಳ್ತಾರೆ. ಡಾಕ್ಟರ್ ಈ ವಿಷಯನ ಸುಮ್ನೆ ಬಿಡ್ಬಾರ್ದು, ನಡೀರಿ ಮಾತಾಡೋಣ ಅಂತಾರೆ. ಎಲ್ರು ಕುಮಾರ್ ಮನೆ ಕಡೆ ಓಡ್ತಾರೆ.
ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಡಾಕ್ಟರ್ ಹಿಂದೆ ಸಪೋರ್ಟ್ ಮಾಡೋಕೆ ಹೋಗ್ತಾರೆ. ಎಲ್ರಿಗೂ ಆ ವಿಷಯ ಗೊತ್ತಾಗುತ್ತೆ. ಈ ಕಡೆ ದೊರೆ ಬಾಬು ಎಲ್ರು ಡ್ಯಾಮ್ ಹತ್ರ ಹೋಗ್ತಾರೆ. ನೋಡಿದ್ರೆ ಕುಮಾರ್ ನೀರಿಗೆ ಹರಿದ್ನಲ್ಲ, ಅವನು ಮೇಸ್ತ್ರಿನ ಕಾಪಾಡಿರ್ತಾನೆ. ಅದಕ್ಕೆ ಅಲ್ಲಿ ಅವನಿಗೆ ಶಾಲ್ ಹಾಕಿ ಸನ್ಮಾನ ಮಾಡ್ತಾ ಇರ್ತಾರೆ. ಅದ್ನೆಲ್ಲ ದೊರೆ ಬಾಬು ಹುಡುಗರು ಎಲ್ರು ನೋಡ್ತಾರೆ. ಬಾಬು ಅಂತೂ ಚಾರುಗೆ ಕಾಲ್ ಮಾಡ್ತಾನೆ ಇರ್ತಾನೆ, ಆದ್ರೆ ಅವಳು ಕಾಲ್ ಪಿಕ್ ಮಾಡ್ತಾ ಇರಲ್ಲ. ಕುಮಾರ ಹೋಗಿ ಕಾರಲ್ಲಿ ಕೂತ್ಕೋತಾನೆ. ಅವಾಗ ದೊರೆ ಕುಮಾರ ಮೆಸೇಜ್ ಮಾಡಿರೋ ವಿಷಯ ಊರವ್ರಿಗೆಲ್ಲ ಗೊತ್ತಾಗಿದೆ ಅಂತ ಹೇಳ್ತಾನೆ. ಆದ್ರೆ ಕುಮಾರ ಏನು ಟೆನ್ಷನ್ ಮಾಡ್ಕೊಳ್ಳಲ್ಲ, ಚಿಲ್ ಆಗೇ ಇರ್ತಾನೆ. ಆಮೇಲೆ ಎಲ್ರು ಕುಮಾರನ್ ಕರ್ಕೊಂಡು ಅವನ್ ಮನೆ ಕಡೆ ಹೋಗ್ತಾ ಇರ್ತಾರೆ. ಕುಮಾರ್ ಹತ್ರ ಚಾರು ಏನ್ ರಿಪ್ಲೈ ಮಾಡಿದ್ಲು ಅಂತ ಕೇಳ್ತಾರೆ. ಅವನು ನಿಜ ಹೇಳದೆ, ನಾನ್ ಫೋರ್ಸ್ ಮಾಡಿದ್ರೆ ಓಕೆ ಅಂತ ಇದ್ಲೇನೋ, ನಾನೇ ಬೇಡ ಅಂತ ಸುಮ್ನಾದೆ, ಇದು ಇನ್ನು ಸ್ಟಾರ್ಟಿಂಗ್ ಅಲ್ವಾ ಅಂತಾನೆ. ಅದ್ನ ಕೇಳಿ ಬಾಬುಗೆ ಉರಿತಾ ಇರುತ್ತೆ. ಅವಾಗ ದೊರೆಗೆ ಕೋಳಿ ಫಾರಂ ಹತ್ರ ಬರೋಕೆ ಕಾಲ್ ಬರುತ್ತೆ. ದೊರೆ ಬಾಬುಗೆ ಕಾರ್ ತಿರುಗ್ಸೋಕೆ ಹೇಳ್ತಾನೆ. ಎಲ್ರು ಕೋಳಿ ಫಾರಂ ಕಡೆ ಹೋಗ್ತಾರೆ. ಅಲ್ಲಿ ಮೊದ್ಲೇ ಎಲ್ರು ಕಿತ್ತಾಡ್ಕೊಂಡಿರ್ತಾರೆ. ದೊರೆ ಹೋಗಿ ಏನಾಯ್ತು ಅಂತ ಕೇಳ್ತಾನೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಕೋಳಿಗಳ ಮಧ್ಯೆ ಸುಟ್ಟು ಹೋಗೋದನ್ನ ನೋಡಿರ್ತಾರೆ ಅಲ್ವಾ, ಆದ್ರೆ ಆ ಕೋಳಿಗಳು ಜಗಳ ಆಡ್ಕೊಂಡು ರಕ್ತ ಆಗಿರ್ತಾವೆ. ಎಲ್ರು ಏನ್ ಅನ್ಕೋತಾರೆ ಅಂದ್ರೆ ಸುಟ್ಟು ಕೋಳಿಗಳನ್ನ ಕಚ್ಚಿ ಹೋಗಿದ್ದಾನೆ ಅಂತ. ಅದ್ಕೆ ಎಲ್ರು ಕೋಳಿಗೂ ರೇಬಿಸ್ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದ್ಕೆ ಕೋಳಿ ಫಾರಂ ಅವರು ಏನೇ ಆದ್ರೂ ಕೋಳಿನ ಸಾಯಿಸಲ್ಲ, ಲಾಸ್ ಆಗುತ್ತೆ ಅಂತಾರೆ. ಊರವರು ಕೋಳಿನ ಮಾರಿದ್ರೆ ಅದನ್ನ ತಿನ್ನೋರಿಗೆ ರೇಬಿಸ್ ಬರುತ್ತೆ ಅಂತ ಜಗಳ ಆಡ್ಕೊಂಡಿರ್ತಾರೆ. ಇದ್ನೆಲ್ಲ ಕೇಳಿದ್ದೊರೆ ಕೋಳಿಗಳಿಗೆ ರೇಬಿಸ್ ಬಂದಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅವುಗಳನ್ನ ಸುಟ್ಟಾಕೋದೇ ಒಳ್ಳೇದು ಅಂತಾನೆ. ಸುಟ್ಟಾಕುವಾಗ ಎಸ್ಕೇಪ್ ಆದ್ರೆ ಕಷ್ಟ ಅಂತ ಮೊದಲು ಅವುಗಳನ್ನ ಸಾಯಿಸಿ ಆಮೇಲೆ ಸುಟ್ಟಾಕೋಣ ಅಂತ ಹೇಳ್ತಾನೆ. ಅದಕ್ಕೆ ಕೋಳಿ ಫಾರಂ ಓನರ್ ಒಪ್ಕೊಂಡು ಅವರಿಗೆ ಕೋಳಿ ಸಾಯಿಸೋಕೆ ಒಂದೆರಡು ಐಟಮ್ಸ್ ಕೊಡ್ತಾರೆ. ಈ ಕಡೆ ಇನ್ನೊಂದ್ ಗ್ಯಾಂಗ್ ಸುಟ್ಟು ಹಿಂದೆ ಹೋಗ್ತಾ ಇರುತ್ತಲ್ಲ, ಅವರು ಸುಟ್ಟುನ ಬೆಟ್ಟದ ಕಡೆ ಓಡಿಸ್ಕೊಂಡು ಹೋಗಿರ್ತಾರೆ. ಅಲ್ಲಿ ಅದನ್ನ ಸಾಯಿಸೋಕೆ ಟ್ರ್ಯಾಪ್ ಕೂಡ ಸೆಟ್ ಮಾಡಿರ್ತಾರೆ. ಆದ್ರೆ ಸುಟ್ಟು ಆ ಟ್ರ್ಯಾಪ್ ನ ಎಸ್ಕೇಪ್ ಆಗುತ್ತೆ. ಅದನ್ನ ಆ ಗ್ಯಾಂಗ್ ಕಾಲ್ ಮಾಡಿ ದೊರೆಗೆ ಹೇಳ್ತಾರೆ. ದೊರೆ ಅವರಿಗೆ ನೆಕ್ಸ್ಟ್ ಟ್ರ್ಯಾಪ್ ಕ್ವಾರಿ ಅಲ್ಲಿ ಪಕ್ಕ ತಗಲಾಕೊಳ್ಳುತ್ತೆ, ಅಲ್ಲೇ ಪಟಾಕಿ ಹೊಡಿಯೋಕೆ ರೆಡಿ ಆಗಿ ಅಂತ ಹೇಳ್ತಾನೆ. ಅವಾಗ ಊರಿಂದ ದೊರೆಗೆ ಮತ್ತೆ ಒಂದ್ ಕಾಲ್ ಬರುತ್ತೆ. ಚಾರು ಮನೆಯವರು ಊರವ್ರ ಜೊತೆ ಸೇರಿ ಕುಮಾರ್ ಮನೆ ಕಡೆ ಹೋಗ್ತಾ ಇದ್ದಾರೆ ಅಂತ ದೊರೆಗೆ ಗೊತ್ತಾಗುತ್ತೆ. ಅದಕ್ಕೆ ದೊರೆ ಕುಮಾರ್ನ ಬಾಬುಗೆ ನೋಡ್ಕೊಳ್ಳೋಕೆ ಹೇಳಿ ಅವನು ಕುಮಾರ್ ಮನೆ ಕಡೆ ಹೋಗ್ತಾನೆ. ಎಲ್ರು ಜಗಳ ಮಾಡೋಕೆ ಬರ್ತಿರೋದನ್ನ ನೋಡಿ ಸುಮಿತ್ರ, ಕುಮಾರ್ ತಂದೆ ಎಲ್ರು ಊಟಕ್ಕೆ ಬರ್ತಿದ್ದಾರೆ ಅಂತ ಅವ್ರನ್ನೆಲ್ಲ ಮನೆಯಿಂದಕ್ಕೆ ಕರ್ಕೊಂಡೋಗಿ ಹಸುನೆಲ್ಲ ಈಚೆ ಬಿಟ್ಟು ಅವ್ರಿಗೆ ಚೇರ್ ಹಾಕಿ ಕೂರ್ಸಿ ಎಲ್ರಿಗೂ ಸ್ನಾಕ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಅವಾಗ ಎಲ್ರು ಸುಮಿತ್ರಾಗೆ ಕುಮಾರ್ ಮೆಸೇಜ್ ಮಾಡಿರೋದ್ರ ಬಗ್ಗೆ ಹೇಳ್ತಾರೆ. ಆದ್ರೆ ಸುಮಿತ್ರ ಅದನ್ನ ನಂಬೋದೇ ಇಲ್ಲ. ಅವಳು ಚಾರು ತಾಯಿಗೆ ಮತ್ತೆ ಡಾಕ್ಟರ್ಗೂ ಸಂಬಂಧ ಇದೆ ಅಂತ ಎಲ್ರು ಮುಂದೆ ಹೇಳ್ತಾಳೆ. ಅದನ್ನ ಕೇಳಿ ಬೇಜಾರಲ್ಲಿ ಡಾಕ್ಟರ್ ಸೈಡ್ಗೆ ಎದ್ದೋಗ್ತಾರೆ. ಎಲ್ರು ಇವ್ರಿಗೆ ಸಂಬಂಧ ಕಟ್ಟಿ ಜಗಳ ಆಡ್ತಾ ಇರ್ತಾರೆ. ಡಾಕ್ಟರ್ ಬೇಜಾರಾಗಿದ್ದು ನೋಡಿ ಅವನ್ ಶಿಷ್ಯಾಗೆ ಕೋಪ ಬರುತ್ತೆ. ಎಲ್ರು ಜಗಳ ಆಡ್ತಾ ಇದ್ರೆ ಅವನು ಬಕೆಟ್ ತಗೊಂಡ್ ಬಂದು ಒಬ್ಬ ವ್ಯಕ್ತಿಗೆ ಹೊಡೆದೇ ಬಿಡ್ತಾನೆ. ಅಷ್ಟೇ, ಜಗಳ ಫೈಟ್ ಆಗಿ ಟರ್ನ್ ಆಗುತ್ತೆ. ಎಲ್ರು ಅವರಿಗೆ ಸಿಕ್ಕಿದ್ನೆಲ್ಲ ತಗೊಂಡು ಜಗಳ ಆಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ದೊರೆ ಬರ್ತಾನೆ. ಎಲ್ರು ಜಗಳ ಆಡ್ತಾ ಇರೋದು ನೋಡಿ ಖುಷಿ ಪಡ್ತಾ ಇರ್ತಾನೆ. ತಲೆ ಮೇಲೆ ಬಕೆಟ್ ಹಾಕೊಂಡು ಫೈಟ್ ಮಧ್ಯಕ್ಕೆ ಬರ್ತಾನೆ. ಅಷ್ಟೇ, ದೊರೆಗೆ ಎಲ್ರು ಸೇರಿ ಸರ್ರಿಯ ಕೊಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸುಟ್ಟು ಬರ್ತಾನೆ. ಎಲ್ರು ಗಾಬರಿಯಿಂದ ಮನೆ ಒಳಗೆ ಓಡೋಗ್ತಾರೆ. ಸುಟ್ಟು ಅಲ್ಲಿಂದ ಕೂಡ ಓಡೋಗ್ತಾನೆ. ಎಲ್ರು ಇಕ್ಕಟ್ಟಲ್ಲಿ ಮನೆಯಲ್ಲಿ ನಿಂತಿರ್ತಾರೆ. ಒಬ್ರು ಕೂಡ ಮಾತಾಡ್ತಾ ಇರಲ್ಲ. ಅವಾಗ ದೊರೆ ಎಲ್ರಿಗೂ ಬೈದು ಕೂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗಂತೂ ಗೊತ್ತಿಲ್ಲ, ಅದಕ್ಕೆ ಡಾಕ್ಟರ್ ಇದಕ್ಕೆ ಸೊಲ್ಯೂಷನ್ ಹೇಳಿ ಅಂತಾನೆ. ಡಾಕ್ಟರ್ ಗಾಬರಿಯಲ್ಲಿರ್ತಾನೆ. ಯೋಚನೆ ಮಾಡಿ ಸುಮ್ನೆ ಜಗಳ ಆಡೋದು ಬಿಟ್ಟು ಚಾರು ಮತ್ತೆ ಕುಮಾರ್ ಇಬ್ರು ಲವ್ ಮಾಡ್ತಾ ಇದ್ರೆ ಅವ್ರಿಬ್ರು ಮಧ್ಯೆ ಆಸೆ ಇದ್ರೆ ಅವ್ರಿಬ್ರಿಗೆ ಮದುವೆ ಮಾಡಿಬಿಡೋಣ ಅಂತಾನೆ. ಎಲ್ರು ಅದಕ್ಕೆ ಒಪ್ಕೊಂಡೇ ಬಿಡ್ತಾರೆ. ಈ ಕಡೆ ಬಾಬು ಕುಮಾರ್ ಹತ್ರ ಮಾತಾಡಿರ್ತಾನೆ. ಅಲ್ಲಿ ಚಾರು ಕುಮಾರ್ನ ಇಷ್ಟ ಪಡ್ತಿಲ್ಲ ಅಂತ ಬಾಬುಗೆ ಗೊತ್ತಾಗಿರುತ್ತೆ. ಅದಕ್ಕೆ ಆರಾಮಾಗಿರ್ತಾರೆ. ಅವಾಗ್ಲೇ ಕುಮಾರ್ಗೆ ದೊರೆ ಕಾಲ್ ಮಾಡಿ ಚಾರುಗೂ ನಿಂಗೂ ಮದುವೆ ಸೆಟ್ ಆಯ್ತು, ಮನೆಗೆ ಬಾ ಅಂತಾನೆ. ಅದನ್ನ ಕೇಳಿ ಕುಮಾರ್ ಖುಷಿ ಆಗ್ತಾನೆ. ಆದ್ರೆ ಕುಮಾರ್ ಬಾಬುಗೆ ಅವನಿಗೆ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ, ಬರೀ ಲಸ್ಟ್ ಮಾತ್ರ ಅಂತ ಹೇಳಿರ್ತಾನೆ. ಆದ್ರೆ ಚಾರು ಅಂತ ಹುಡುಗಿ ಜೊತೆ ಮದುವೆ ಬೇಡ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಕುಮಾರ್ ಮದುವೆ ಆಗೋಕೆ ಡಿಸೈಡ್ ಆಗಿ ಖುಷಿಯಿಂದ ಮನೆ ಕಡೆ ಹೋಗ್ತಾನೆ. ಬಾಬುಗೆ ಕೋಪ ನೆತ್ತಿಗೇರುತ್ತೆ. ಅದಕ್ಕೆ ಕಾರ್ ತಗೊಂಡು ಚಾರುನ ಮೀಟ್ ಮಾಡೋಕೆ ಹೋಗ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಕೀನ ಹುಡುಗರು ಎತ್ತಿಟ್ಕೊಂಡಿರ್ತಾರೆ. ಅವಾಗ ಕಾರು ಅಲ್ಲಿ ದೊರೆ ಚಾಕು ಕಾಣಿಸುತ್ತೆ. ಬಾಬು ಚಾಕ್ ತಗೊಂಡು ಮೇನ್ ರೋಡ್ಗೆ ಹೋಗ್ತಾನೆ. ಚಾರು ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಮೊಬೈಲ್ನೇ ಹೊಡೆದಾಕ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಚಾರು ಅಣ್ಣ ಚಾರು ಹಸನ್ ಬರ್ತಾನೆ. ಇಷ್ಟವರೆಗೂ ಇವನ್ಗೆ ಬೇಜಾನ್ ಬಿಲ್ಡಪ್ ಕೊಟ್ಟಿದ್ರು, ಆದ್ರೆ ಇವನೊಬ್ಬ ಕಾಮಿಡಿ ಪೀಸ್. ಆದ್ರೆ ಕುಮಾರ್ ಚಾರುಗೆ ಮೆಸೇಜ್ ಮಾಡಿರೋದು ಚಾರು ಹಸನ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಕುಮಾರ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಕುಮಾರ್ ಮನೆ ಕಡೆ ಹೋಗ್ತಾನೆ. ಅದಕ್ಕೆ ಬಾಬು ಖುಷಿ ಆಗ್ತಾನೆ. ಈ ಕಡೆ ಚಾರು ಇಲ್ದೇನೆ ಅವಳಿಗೆ ಎಂಗೇಜ್ಮೆಂಟ್ ಮಾಡ್ತಾ ಇರ್ತಾರೆ. ಎಲ್ಲ ಖುಷಿಯಿಂದ ಶಾಸ್ತ್ರ ಮಾಡುವಾಗ ಅಲ್ಲಿಗೆ ಚಾರು ಹಸನ್ ಬರ್ತಾನೆ. ಆದ್ರೆ ಅವನು ಏನು ಮಾತಾಡಲ್ಲ.
ಅವನು ಕೂರಿಸಿ ಶಾಸ್ತ್ರ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಬಾಬುಗೆ ಕೋಪ ಬರ್ತಾ ಇರುತ್ತೆ. ಆದ್ರೆ ಏನು ಮಾಡೋಕೆ ಆಗಲ್ಲ. ಅವನು ಸುಮ್ನೆ ಅಲ್ಲೇ ಕೂತ್ಕೋತಾನೆ. ಶಾಸ್ತ್ರ ಎಲ್ಲ ಆದ್ಮೇಲಾದ್ರೂ ಚಾರು ಹಾಸನ್ ಮದುವೆ ಕ್ಯಾನ್ಸಲ್ ಮಾಡ್ತಾನೆ ಅಂದ್ರೆ ಕುಮಾರ್ ಜೊತೆ ಬಾವ ಬಾಮೈದ ಅನ್ಕೊಂಡು ತಿರುಗೋಕೆ ಶುರು ಮಾಡ್ತಾನೆ. ಪಾಪ ಬಾಬು ಒದ್ದಾಡ್ತಾ ಇರ್ತಾನೆ. ಈ ಕಡೆ ಇವಾಗ ಚಾರು ಅವಳ ಫ್ರೆಂಡ್ ಜೊತೆ ಮನೆಗೆ ಬರ್ತಾಳೆ. ಮನೆಯಲ್ಲಿ ಯಾರು ಇರಲ್ಲ. ಎಲ್ರು ಕುಮಾರ್ ಮನೆಗೆ ಹೋಗಿದ್ದಾರೆ ಅಂತ ಅವಳ ಅಜ್ಜಿ ಹೇಳ್ತಾರೆ. ಅದಕ್ಕೆ ಅವಳು ಕುಮಾರ್ ಮನೆ ಕಡೆ ಹೋಗ್ತಾಳೆ. ಅವಳ ಹಿಂದೆ ಅವಳ ಫ್ರೆಂಡ್ ಕೂಡ ಹೋಗ್ತಾಳೆ. ಹೋಗೋವಾಗ ಅವರಿಗೆ ಒಂದು ಆನೆ ಕಾಣಿಸುತ್ತೆ. ಹಾಗೆ ಅವರು ಕುಮಾರ್ ಮನೆ ಬಳಿಗೆ ಹೋಗ್ತಾರೆ. ನೋಡಿದ್ರೆ ಮುನ್ಸ್ ಅವನ್ ಪ್ರಾಕ್ಟೀಸ್ ಮಾಡಿದ್ದ ಡ್ಯಾನ್ಸ್ ನ ಆಡ್ತಾನೆ. ಜೊತೆಗೆ ಎಲ್ರು ಗುಮ್ ಕಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದ್ನ ನೋಡಿ ಚಾರುಗೆ ಎಲ್ಲ ಅರ್ಥ ಆಗುತ್ತೆ. ಚಾರು ಹೋಗಿ ಮೊದ್ಲು ಕುಮಾರ್ಗೆ ಬೈತಾಳೆ. ಅದಕ್ಕೆ ಸುಮಿತ್ರಾ ಚಾರು ಒಂದ್ಸಲ ಶೆಡ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡಿದ್ಲು ಅಂತ ಮತ್ತೆ ಜಗಳ ಶುರು ಮಾಡ್ತಾಳೆ. ಅದಕ್ಕೆ ಚಾರು ಹೌದು ಸಿಕ್ ಬಿದ್ದಿದ್ದೆ, ಅವಾಗ ನನ್ ಜೊತೆ ಬಾಬುನೂ ಇದ್ದ ಅಂತಾಳೆ. ಹಾಗೆ ಮತ್ತೆ ಜಗಳ ಶುರು ಆಗುತ್ತೆ. ಆದ್ರೆ ಚಾರು ಬಾಬುನ ಕರ್ಕೊಂಡು ಸುಟ್ಟುನ ಹುಡುಕೋಕೆ ದೊರೆಯಿಂದ ಸುಟ್ಟು ಕ್ವಾರಿ ಕಡೆ ಹೋಗ್ತಿದೆ ಅಂತ ತಿಳ್ಕೊಂಡು ಕ್ವಾರಿ ಕಡೆ ಹೋಗ್ತಾಳೆ. ಅಲ್ಲಿ ಕ್ವಾರಿಲಿ ಎಲ್ಲ ಕಡೆಯಿಂದ ಸುಟ್ಟುನ ಅಟ್ಯಾಕ್ ಮಾಡಿ ಪಟಾಕಿ ಬಿಡ್ತಾ ಇರ್ತಾರೆ. ಒಂದ್ ಪಟಾಕಿ ಹೋಗಿ ಬಾಬು ಕಾರ್ ಮೇಲಿದ್ದ ಪಟಾಕಿ ಬಾಕ್ಸ್ಗೆ ಬೀಳುತ್ತೆ. ಎಲ್ಲಾ ಕಡೆ ಪಟಾಕಿ ಹಾರಾಡ್ತಾ ಇರ್ತವೆ. ಅದ್ನೆಲ್ಲ ನೋಡಿ ಗಾಬರಿಯಾಗಿ ಸುಟ್ಟು ಹೇಗೋ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬಾಬು ಕಾರ್ ಬ್ಲಾಸ್ಟ್ ಆಗುತ್ತೆ. ಕ್ವಾರಿಯಿಂದ ತಪ್ಪಿಸ್ಕೊಂಡು ಹೋದ ಸುಟ್ಟು ಬಾಬು ಮತ್ತೆ ಚಾರುಗೆ ಸಿಗುತ್ತೆ. ಚಾರು ಸುಟ್ಟು ಅಂತ ಕೂಗಿದ ತಕ್ಷಣ ಸುಟ್ಟು ಚಾರು ಹತ್ರ ಓಡೋಗುತ್ತೆ. ಸುಟ್ಟುನ ನೋಡಿದಾಗ ಚಾರುಗೆ ಅದಕ್ಕೆ ರೇಬಿಸು ಇಲ್ಲ ಏನು ಇಲ್ಲ ಅಂತ ಗೊತ್ತಾಗಿ ಬಾಬುಗೆ ಬೈತಾಳೆ. ಬಾಬು ಅವನ್ ಸೊಂಟದಲ್ಲಿರೋ ಚಾಕುನ ಸುಟ್ಟುಗೆ ತೋರಿಸ್ತಾನೆ. ಅಷ್ಟೇ ಸುಟ್ಟು ಆ ಊರ್ ಬಿಟ್ಟು ನದಿ ದಾಡ್ಕೊಂಡು ಕಾಡಿನ ಕಡೆ ಹೋಗುತ್ತೆ. ಅದ್ರ ಫ್ರೆಂಡ್ ಜೊತೆ ಜಾಯಿನ್ ಆಗುತ್ತೆ. ನೋಡಿದ್ರೆ ಆನೆ, ಹಸು, ಬಾತ್ಕೋಳಿ, ಕರು, ಆಡು, ಕುರಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಕಾಡಿನ ಕಡೆನೆ ಹೋಗ್ತಾ ಇರ್ತವೆ. ಅಂದ್ರೆ ಅವೆಲ್ಲವಕ್ಕೂ ಸುಟ್ಟು ತರ ಈ ದಡ್ಡ ಜನಗಳ ಜೊತೆ ಬದುಕಿ ಸಾಕಾಗಿರುತ್ತೆ. ಅದಕ್ಕೆ ಎಲ್ಲಾ ಪ್ಲಾನ್ ಮಾಡಿ ಒಂದೇ ದಿನ ಎಸ್ಕೇಪ್ ಆಗ್ತವೆ. ಇಲ್ಲಿಗೆ ಮೂವಿ ಕೂಡ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.